ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಕೂಡ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ಕೋತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿ ನೋಡಿ, ಆಯಿತಾ? ಆ್ಯಂಡ್ ಇವತ್ತಿನ ಟಾಪಿಕ್ ಏನಂತ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಆಲ್ರೆಡಿ. ಆ್ಯಂಡ್ ಮಿಸ್ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ, ಓಕೆನಾ? ಫೀಡಿಂಗ್ ಬಾಟಲ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಫೀಡಿಂಗ್ ಬಾಟಲ್ ಬಗ್ಗೆ ಮಾತಾಡೋಕ್ಕೆ ಕಾರಣ ಏನು? ಇಷ್ಟು ದಿನಗಳ ಮೇಲೆ ಯಾಕೆ ನಾನು ಇವತ್ತು ಫೀಡಿಂಗ್ ಬಾಟಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, 2-3-4 ಡೇಸ್ ಬ್ಯಾಕ್ ನಮ್ಮ ಪಾಪು ಹುಷಾರಿರಲಿಲ್ಲ. ಸೊ ಯಾಕೆ ಹುಷಾರಿರಲಿಲ್ಲ ಅಂದರೆ ಮೇನ್ ರೀಸನ್ ಬಂದು ಫೀಡಿಂಗ್ ಬಾಟಲ್. ಅದಕ್ಕೋಸ್ಕರ ಮಾತಾಡೋಣ ಅಂತ ಅನ್ನಿಸ್ತು. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ. ನನ್ನ ಥರನೇ ತಪ್ಪು ಯಾರು ಮಾಡ್ತಾ ಇದ್ದೀರಲ್ಲ, ಪ್ರೆಸೆಂಟು ನಾನು ಮಾಡ್ತಾ ಇರೋ ರೀತಿಯೇ ಫೀಡಿಂಗ್ ಬಾಟಲ್ ಯಾರು ಪಾಪು ಕೊಡ್ತಾ ಇದ್ದೀರಾ ಅವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ನನಗೂ ಕೂಡ ಐಡಿಯಾ ಇರಲಿಲ್ಲ ಫೀಡಿಂಗ್ ಬಾಟಲ್ ಬಗ್ಗೆ ಮಾತಾಡಬೇಕಾ, ಹೇಳಬೇಕು, ಈ ಥರನೂ ಒಂದು ವಿಡಿಯೋ ಮಾಡಬೇಕು ಅಂತ. ಸೊ ರೀಸೆಂಟಾಗಿ ನನಗೆ ಆಯ್ತಲ್ವ, ಇನ್ಸಿಡೆಂಟ್ ಆದಾಗಿಂದ ಈ ಥರ ಯಾರ್ಯಾರೆಲ್ಲ ಮಾಡ್ತಾರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಅಷ್ಟೇ ಮಾಡ್ತಾಯಿದ್ದೀನಿ. ಯಾಕಂದರೆ ನಂಗೆ ರೀಸೆಂಟಾಗಿ ಅನುಭವ ಆಯಿತು ಫೀಡಿಂಗ್ ಬಾಟಲ್ ಬಗ್ಗೆ. ಪಾಪು ಕೊಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಓಕೆ, ಲೇಟ್ ಮಾಡೋದು ಬೇಡ. ಓಕೆ, ಫೀಡಿಂಗ್ ಬಾಟಲ್ ಬಗ್ಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಯಾಕೆ ಪಾಪುಗೆ ಫೀಡಿಂಗ್ ಬಾಟಲ್ ಕೊಡ್ಬಾರ್ದು ಅಂತ ಹೇಳ್ತೀನಿ, ಓಕೆನಾ? ನಾನು ಯಾಕೆ ಫೀಡಿಂಗ್ ಬಾಟಲ್ ಕೊಟ್ಟೆ ಅಂತ ಫಸ್ಟ್ ಹೇಳ್ತೀನಿ. ನಾನು ಯಾಕೆ ಫೀಡಿಂಗ್ ಬಾಟಲ್ ಪಾಪು ಕೊಟ್ಟೆ ಅಂತ ಅಂದರೆ, ನಾನು ಬೇಗ ಕೊಟ್ಟೆ. ಇನ್ನೂ ನನ್ನ ದೊಡ್ಡ ತಪ್ಪು ಅಂದರೆ ಪಾಪು ಬೇಗ ಫೀಡಿಂಗ್ ಬಾಟಲ್ ಕೊಟ್ಟೆ. 2 ಮಂತ್ ಅವಳಿಗೆ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಆವಾಗಲೇ ನಾನು ಫೀಡಿಂಗ್ ಬಾಟಲ್ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಅದು ಮೇನ್ ರೀಸನ್, ನನ್ನ ದೊಡ್ಡ ತಪ್ಪು. ಬಟ್ ನಾನು ಕೂಡ ಕೊಡೋಕ್ಕೆ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಗಳಿತ್ತು. ಹಾಗೆ ಕೂಡ ಇನ್ನೂ ಏನೇನೋ ಸಮಸ್ಯೆ ಇತ್ತು. ಆ ಕಾರಣ ಫೀಡಿಂಗ್ ಮಾಡ್ಸೋಕ್ಕಾಗಲಿಲ್ಲ. ಹಾಗಾಗಿ ನಾನು ಫೀಡಿಂಗ್ ಬಾಟಲ್ ಕೊಡಲೇಬೇಕಾಯಿತು, ಕೊಟ್ಟೆ. ಸೊ ಆವಾಗ ನಾನು ಮಾಡಿದ್ದು ಮೇನ್ ದೊಡ್ಡ ತಪ್ಪು. ನಾನು ಫೀಡಿಂಗ್ ಬಾಟಲ್ ಕೊಡದೆ ಫೀಡ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಸೊ ಇವಾಗ ನನಗೆ ಕಷ್ಟ ಆಗ್ತಾ ಇರಲಿಲ್ಲ. ನಾನು ಆವಾಗಲೇ ಫೀಡಿಂಗ್ ಬಾಟಲ್ ಕೊಡದೆ ಫೀಡ್ನ ಬೇರೆ ರೀತಿಯಲ್ಲಿ ಫೀಡ್ ಮಾಡಿಸಿದ್ರೆ, ಹಾಲನ್ನ ಬೇರೆ ರೀತಿ ಫೀಡ್ ಮಾಡಿಸಿದ್ರೆ, ಸೊ ಇವತ್ತು ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಫೀಡಿಂಗ್ ಬಾಟಲ್ ಕೊಡೋದ್ರಿಂದ ಇವಾಗ ನನಗೇನು ಕಷ್ಟ ಆಗ್ತಿದೆ ಅಂತ ನೀವು ಅನ್ಕೋಬೋದು. ಆ್ಯಂಡ್ ನನಗೂ ಕೂಡ ಕಷ್ಟ ಆಗುತ್ತೆ, ಫೀಡ್ ಮಾಡ್ತಾರಲ್ಲ ಪಾಪುಗೂ ಕೂಡ ಕಷ್ಟ ಆಗುತ್ತೆ. ಫಸ್ಟ್ ಬಂದುಬಿಟ್ಟು ಪಾಪುಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಫೀಡ್ ಮಾಡೋದ್ರಿಂದ, ಅಂತೂ ಫೀಡಿಂಗ್ ಬಾಟಲಲ್ಲಿ ಫೀಡ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಆಗಿ ನಾವು ಪಾಪುಗೆ 9 ಮಂತ್ವರೆಗೂ ಮಮ್ಮಿ ಅಂದರೆ ಅಮ್ಮಂದ್ರೆ ಎದೆಯಲ್ಲೇ ಕೊಡಬೇಕು, ಓಕೆನಾ? ಸೊ ಫೀಡಿಂಗ್ ಬಾಟಲ್ ಕೊಡಲೂಬಾರ್ದು. ಆ್ಯಂಡ್ ಬೇರೆ ಹಾಲು ಕೂಡ ಪಾಪುಗಳಿಗೆ ಕೊಡಬಾರ್ದು. ಅನಿವಾರ್ಯ ಕಾರಣ, ಕೆಲವೊಂದು ಕಾರಣಗಳಿಂದ ಕೊಡಬೇಕಾಗುತ್ತೆ ಹಾಲು. ಬೇರೆ ಹಾಲು ನಾವು ಪಾಪು ಕೊಡಬೇಕಾಗುತ್ತೆ. ಕೆಲವೊಂದು ಎಕ್ಸೆಟ್ರಾ ಪ್ರಾಬ್ಲಮ್, ಕೆಲವೊಬ್ಬರಿಗೆ ಬೇರೆ ಬೇರೆ ಥರ ಪ್ರಾಬ್ಲಮ್ ಇರುತ್ತೆ ಅಲ್ವಾ. ಸೊ ಆ ಕಾರಣ ಕೊಡಬೇಕಾಗುತ್ತೆ. ಕೊಟ್ಟಾಗ ಮತ್ತು ಇನ್ನೊಂದು ತಪ್ಪು ಏನಪ್ಪ ಅಂದರೆ ನಾನು ಮಾಡಿದ್ದು ಅಂದರೆ, ಫೀಡಿಂಗ್ ಬಾಟಲಿಂದ ಫೀಡ್ ಮಾಡಿಸ್ಬಾರ್ದು. ಸೊ ಅದು ಒಂದು ಮೇನ್ ತಪ್ಪು ನಾವು ಅಲ್ಲಿ ಮಾಡೋದು. ಯಾಕೆ ಅಂತಂದರೆ, ಫೀಡಿಂಗ್ ಬಾಟಲಿಂದ ಫೀಡ್ ಮಾಡೋದ್ರಿಂದ ಪಾಪುಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಗಂಟ್ಲು ನೋವಾಗುತ್ತೆ, ಪ್ಲಸ್ ಎಂತ ಹೇಳ್ತಾರೆ, ಕಿವಿ ನೋವಾಗುತ್ತೆ. ಒಳಗಡೆ ಅದು ಫೀಡ್ ಬಾಟಲ್ ರಬ್ಬರ್ದಿರುತ್ತಲ್ವ, ಅದು ಚೀಪಿ ಅವ್ರಿಗೆಲ್ಲ ಆಲ್ಮೋಸ್ಟ್ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ನನಗೆ ಮೊನ್ನೆ ಹೇಳಿದರು. ನನಗೆ ಫಸ್ಟ್ ಅವ್ರು ಹೇಳಿದ್ದು, ಪಾಪುಗೆ ಚೆಕಪ್ ಮಾಡಿದ್ಮೇಲೆ ಫೀಡಿಂಗ್ ಬಾಟಲ್ ಕೊಡ್ತಾ ಇದ್ದೀರಾ ಅಲ್ವಾ ಅಂತ. ಹೌದು ಸರ್, ಕೊಡ್ತಾ ಇದ್ದೀವಿ. ಫಸ್ಟ್ ಸ್ಟಾಪ್ ಮಾಡಿ. ಅದನ್ನು ನೀವು ಯಾವಾಗ ಸ್ಟಾಪ್ ಮಾಡಿಸ್ತೀರ ಆಲ್ಮೋಸ್ಟ್ ಇವಳು 80% ಹುಷಾರಾಗಿಬಿಡ್ತಾಳೆ. ಅವಳಿಗೆ ಮೇನ್ ರೀಸನ್ ಬಂದು ಫೀಡಿಂಗ್ ಬಾಟಲ್ ಫೀಡಿಂಗ್ ಬಾಟಲಿಂದ ಅವಳಿಗೆ ತುಂಬ ಹುಷಾರು ತಪ್ತಾ ಇದ್ದಾಳೆ. ಸೊ ಫೀಡಿಂಗ್ ಬಾಟಲ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಮಾಡಿದ್ದು ಅಲ್ಲಿ ತಪ್ಪಂದರೆ, ಹಾಗಿದ್ದರೆ ಹೇಗೆ ಪಾಪು ಫೀಡ್ ಮಾಡಿಸ್ಬೇಕು ಅಂತ ಅಂದರೆ, ಈ ಫೀಡಿಂಗ್ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಹಾಲು ಬರದೇ ಇರೋ ಕಾರಣ ಬೇರೆ ಹಾಲನ್ನ ಕೊಡಲೇಬೇಕಾಗುತ್ತೆ. ಆ ಟೈಮಲ್ಲಿ ಫೀಡಿಂಗ್ ಬಾಟಲ್ ಬಿಟ್ಟು ಬೇರೆ ರೀತಿಯೂ ಹಾಲನ್ನ ಪಾಪುಗೆ ಕುಡಿಸ್ಬೋದು. ಸ್ಪೂನು ಮತ್ತು ಇನ್ನೂ ಚಿಕ್ಕದು ಪಾಪುಗೆ ಹಾಲು ಕುಡ್ಸೋಕ್ಕೆ ಅಂತ ಬೇರೆ ಬೇರೆ ರೀತಿದು ಬರುತ್ತೆ. ಸೊ ಆ ಥರದ ರೀತಿಯಿಂದಲೂ ನಾವು ಪಾಪುಗೆ ಹಾಲು ಕುಡಿಸ್ಬೋದು. ಆ ರೀತಿ ಕೊಡಿಸೋದ್ರಿಂದ ಮುಂದೆ ಕೂಡ ಪಾಪುಗೂ ಹೆಲ್ಪ್ ಆಗುತ್ತೆ. ಫೀಡಿಂಗ್ ಬಾಟಲ್ ಅದಕ್ಕೆ ಅಭ್ಯಾಸ ಇರಲ್ಲ, ರೂಢಿನೇ ಇರಲ್ಲ ಅದಕ್ಕೆ ಫೀಡ್ ಮಾಡಿ ಬಾಟಲಲ್ಲಿ ಚಿಪಿ. ಸೊ ನಾವು ಆವಾಗ ಪಾಪು ಸ್ವಲ್ಪ ದೊಡ್ಡದಾದ್ಮೇಲೆ ಗ್ಲಾಸಲ್ಲಿ ಕೊಟ್ಟರು ಕೂಡ ಪಾಪು ಆರಾಮಾಗಿ ಕುಡಿಯುತ್ತೆ. ಇವಾಗ ನನಗೇನಾಗಿದೆ ಅಂತಂದರೆ, ನಾವು ಫೀಡಿಂಗ್ ಬಾಟಲ್ ಕೊಟ್ಟಿರೋದ್ರಿಂದ ಪಾಪುಗೆ, ಇವಾಗ ಪಾಪು ಪ್ರೆಸೆಂಟ್ ನಾನು ಗ್ಲಾಸಲ್ಲಿ ಹಾಕಲಿ ಎಕ್ಸೆಟ್ರಾ ಹಾಲಿದೆ ಅಂತ ನೋಡ್ತಾಳೆ, ಐಡೆಂಟಿಫೈ ಮಾಡ್ತಾಳೆ, ಇದು ಬೇಕು, ಇದು ನಾನು ಕುಡಿಯೋದೆ ಅಂತ. ಬಟ್ ಅವಳು ಗ್ಲಾಸಲ್ಲಿ ಕುಡಿಯೋಲ್ಲ.
ಅದಕ್ಕೆ ಬಾದಾಮ್ ಪೌಡ್ರು, ಗೋಡಂಬಿ ಪೌಡ್ರ್ ಎಂಥನೂ ಮಿಕ್ಸ್ ಮಾಡಿ ಟೇಸ್ಟ್ ಆದರೂ ಇರಲಿ, ಗ್ಲಾಸಲ್ಲಿ ಏನೂ ಕುಡಿಯೋಲ್ಲ ಅವಳು. ಫೀಡಿಂಗ್ ಬಾಟಲೇ ಬೇಕು ಅಂತಲ್ಲ, ನೀರು ಮಾತ್ರ ಕುಡಿತಾಳೆ. ಅದೇ ಹಾಲನ್ನ ಗ್ಲಾಸಲ್ಲಿ ಹಾಕಿ ಕೊಟ್ಟರೆ ಕುಡಿಯೋಲ್ಲ. ಸೊ ಆ ರೀತಿ ಅವಳು ಫೀಡಿಂಗ್ ಬಾಟಲ್ಗೆ ಅಡಿಕ್ಟ್ ಆಗಿದ್ದಾಳೆ. ಆವಾಗ ನೀನು ಈ 3-4 ಮುಂಚೆಕಿನ ಹಿಂದೆ ಫೀಡಿಂಗ್ ಬಾಟಲ್ ಯಾವಾಗಲೂ ನೋಡು, ಹಾಲು ಇರಲಿ ಫೀಡಿಂಗ್ ಬಾಟಲ್ ಇದ್ದರೆ ತೊಗೊಳೋದು ಬಾಯಲ್ಲಿ ಇಟ್ಕೊಂಡ್ಬಿಡ್ತಿದ್ಲು. ಈ ಥರ ಅವಳಿಗೆ ಆ ಥರ ಅದನ್ನು ಇದು ಮಾಡಿಬಿಟ್ಟಿದ್ದು, ಹಚ್ಕೊಂಡ್ಬಿಟ್ಟು ಅಡಿಕ್ಟ್ ಆಗಿಬಿಟ್ಟಿದ್ಲು. ಸೊ ಹಾಗಾಗಿ ನಾವು ಫೀಡಿಂಗ್ ಬಾಟಲ್ಗಿಂತ ಬೇರೆ ರೀತಿ ಪಾಪುಗೆ ಹಾಲು ಕುಡಿಸೋದ್ರಿಂದ ಇವಾಗ ನಮ್ಮ ಮುಂದೆ ಕಷ್ಟ ಆಗಲ್ಲ ಅಂತಲೇ ಅನ್ಕೋಬೋದು. ಇವಾಗ ಪ್ರೆಸೆಂಟ್ ಅವಳಿಗೆ ಫೀಡಿಂಗ್ ಬಾಟಲ್ ಹೇಗಪ್ಪ ಬಿಡಿಸೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಆಲ್ಮೋಸ್ಟ್ 2 ದಿನದಿಂದ ನಾನು ಹಾಸ್ಪಿಟಲ್ ಹೋಗಿ ಬಂದಾಗಿಂದ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಮತ್ತು ಊಟ ಕೊಟ್ಟರೆ ಅವಳು ಹಾಲು ಕುಡಿಯಲ್ವಾ, ಊಟ ಕೊಟ್ಟರು ಕುಡಿತಾಳೆ. ಊಟ ಕೊಟ್ಟು ಆದಮೇಲೆ ಹಾಲಿಲ್ಲ ಅಂದ್ರೂ ಫೀಡಿಂಗ್ ಬಾಟಲ್ ಬೇಕು, ಹಾಲಿಲ್ಲ ಅಂದ್ರೂ ಫೀಡಿಂಗ್ ಬಾಟಲ್ ತೊಗೊಂಡ್ಬಿಟ್ಟು ಚೀಪ್ತಾ ಆಡ್ತಾಳೆ. ಸೊ ಆ ಥರ ಅಭ್ಯಾಸ ಆಗಿಬಿಟ್ಟಿದೆ. ಒಂದು 2 ಡೇಸ್ ಆಯಿತು ಅನ್ಕೋತೀನಿ, 2-3 ಡೇಸ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಅದನ್ನು ಬಾಟ್ಲ್ ಅವಳಿಗೆ ಕಾಣದೇ ಇರೋ ಥರ ಎತ್ತಿಕ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಅವಳಿಗೆ ಜಾಸ್ತಿ ಟೈಮ್ ಕೊಡ್ತಾಯಿದ್ದೀನಿ. ಇವಾಗ ನಾನು ಮೊಬೈಲ್ ನೋಡ್ಕೊಳ್ಳೋದು, ಟಿ ವಿ ನೋಡ್ಕೊಳ್ಳೋದು, ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ಎಕ್ಸ್ಟ್ರಾ ಇದ್ದಾಗ ಅವಳಿಗೆ ಆಟ ಆಗಿಬಿಟ್ರೆ ಅವಳು ಅದನ್ನು ತೊಗೊಂಡು ಕೂತ್ಕೊಂಡ್ಬಿಟ್ಬಿಡ್ತಾಳೆ. ನಾನೇ ಅವ್ರ ಜೊತೆ ಇದ್ದು ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಅದನ್ನು ಸ್ವಲ್ಪ ಮರ್ತಂಗೆ ಆಗ್ಬಿಡುತ್ತೆ. ಆ್ಯಂಡ್ ಅವಳು ಕಣ್ಣಿಗೆ ಕಾಣೋ ಥರನೂ ಇರಬಾರ್ದು, ಆ ರೀತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಫೀಡಿಂಗ್ ಬಾಟಲ್ ಬಿಡ್ಸೋಕ್ಕೆ ಯಾರ ಹತ್ರನಾದರೂ ವೀಡಿಯೋ ನೋಡಿದ್ರೆ ಸಜೆಷನ್ ಇದ್ದರೆ ಅಂದರೆ ಉಪಾಯ ಇದ್ದರೆ ಈ ರೀತಿ ಮಾಡಿದ್ರೆ ಬಿಡ್ತಾರೆ ಅನ್ನೋಂಗಿದ್ರೆ, ಫೀಡಿಂಗ್ ಬಾಟಲ್ ಈ ರೀತಿ ಮಾಡಿದ್ರೆ ಬಿಡ್ತಾರೆ ಅಂತ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತಲ್ಲ, ಅಂದರೆ ಈ ಪಾಪು ಯಾರಾದರೂ ಫೀಡಿಂಗ್ ಬಾಟಲ್ ಕೊಟ್ಟು ಅಭ್ಯಾಸ ಮಾಡ್ತಾಯಿದ್ದೀರಲ್ಲ, ಆ್ಯಂಡ್ ನನಗಾಗಿರೋ ಅನುಭವದ ಪ್ರಕಾರ ಫೀಡಿಂಗ್ ಬಾಟಲ್ನ ಕೊಡೋಕೆ ಹೋಗಬೇಡಿ. ಆಲ್ಮೋಸ್ಟ್ ಆದಷ್ಟು ಪಾಪುನ ಬೇರೆ ರೀತಿಯ ಹಾಲು ಉಣ್ಸೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.